ಅಧ್ಯಕ್ಷರೇ, ನಮ್ಮ ಡಿ ಕೆ ಶಿವಕುಮಾರ್ ಅವ್ರು ಬಿಟ್ಬಿಡಿ, ಅವ್ರು ಮಾತಾಡ್ತಾರೆ, ಅವ್ರು ಓದ್ತಾರೆ, ಬಿಟ್ಬಿಡಿ ಅವ್ರಿಗೆ. ಇಲ್ಲ, ನಿಮ್ದು ಆಯ್ತಲ್ಲ, ನಿಮ್ದ ನೋಡಿ, ಸಮಯವನ್ನ ಮುಂದೂಡ್ಬೇಕು ಅಂದ್ರೆ ಬಿಟ್ಬಿಡಿ. ಈಗ ಇಡಿಗೆ ಹೆಂಗ್ ಕೊಟ್ಬಿಟ್ರಿ? ಇಡಿ ಅವ್ರಿಗೆ ತನಿಖೆ ನಡೀತಾ ಇದೆಯಲ್ಲ, ನೀವು ಇಡಿಗೆ ಅನುಮತಿ ಕೊಟ್ರೆ, ಪರ್ಮಿಷನ್ ಮಾತಾಡಕ್ಕೆ ಅನುಮತಿ ಸ್ಪೀಕರ್ ಅವ್ರು ಕೊಟ್ರು. ಸರ್, ಅಶೋಕ್ ಅವ್ರು ಹೇಳ್ತಾ ಇರೋದನ್ನು ಸ್ವಲ್ಪ ಒಂದು ನಿಮಿಷ. 24 ಗಂಟೆ ಮುಂಚೆ ನಾನ್ ನಿಮ್ ಜಾಗದಲ್ಲಿದ್ದೆ, ನೀವು ನನ್ನ ಜಾಗದಲ್ಲಿದ್ರಿ. ಶಿವಲಿಂಗೇಗೌಡರು ಮಾತಾಡ್ತಾ ಇರುವಾಗ ಇದೇ ರೂಲನ್ನ ನಾನು ಉದ್ಗರಿಸಿದೆ. ಪ್ರಿಯಾಂಕಾ ಖರ್ಗೆ ಅವರು ಮುಂದಿನ ಓದಿ ಅಂತ ಅಂದ್ರು. ನೀವು ಇವ್ರಿಗೆ ಹೇಳಿಲ್ಲ ಮುಂದಿನ ಓದಿ ಅಂತ. ಸೊ ಮುಂದಿಂದು ಓದಿದಾಗ ಗೊತ್ತಾಗುತ್ತೆ. ಇದು ಮೊದಲನೇ ಪ್ರಶ್ನೆ. ಸ್ಪೀಕರ್ ಅವರು ಆ ಒಂದು ಆಯೋಗ ಅಥವಾ ಕಮಿಟಿ ಅಥವಾ ಸ್ಪಾಸಿಡ್ ಜುಡಿಷಿಯಲ್ ಬಾಡಿ ಅದರ ವಿಚಾರಣೆಗೆ ಬಾಧಕ ಆಗದೆ ಇರಂಗೆ ಚರ್ಚೆ ಮಾಡಕ್ಕೆ ಅವಕಾಶ ಇದ್ರೆ ಕೊಡಬಹುದು ಅಂತ ಇದೆ. ಎರಡನೇದು, ವೆರಿ ಕ್ಯೂರಿಯಸ್ ಪಾಯಿಂಟ್ ಈಸ್ ದ ಡೇಟ್ ಆಫ್ ಅಪಾಯಿಂಟ್ಮೆಂಟ್ ಆಫ್ ದಟ್ ಕಮಿಷನ್. ನೀವು ಹೇಳಿದ್ರಿ ಇಟ್ ಈಸ್ ಆನ್ 14th of July. ಸೆಷನ್ ಶುರುವಾಗಿದ್ದು 15th of July. ಸೆಷನ್ ಶುರುವಾಗ ಹಿಂದಿನ ದಿವಸ ನೀವು ಈ ಕಮಿಷನ್ ನೇಮಕ ಮಾಡಿರೋದೇನೆ ಈ ಸದನದಲ್ಲಿ ಚರ್ಚೆ ಆಗೋದನ್ನ ತಡೆಯೋದಿಕ್ಕೆ. ಇಟ್ಸ್ ಅ ಕೇವಿಯಟ್. ಒಂದು ನಿಮಿಷ ಪ್ಲೀಸ್ ಅಲೋ ಮಿ ಟು ಟಾಕ್. ನಾನು ಇಷ್ಟೊತ್ತು ನೀವೇನೇ ಕೇಳಿದಿರಿ. ಈ ಆಂಟಿಸಿಪೇಟರಿ ಬೇಲ್ ಅಂತ ಹೇಗಿದೆ, ಇದೊಂಥರ ಆಂಟಿಸಿಪೇಟರಿ ಬೇಲ್. ಇದು ಸದನದಲ್ಲಿ ಚರ್ಚೆ ಆಗಬಾರ್ದು. ಅದಕ್ಕೋಸ್ಕರ ಒಂದು ದಿವಸ ಮುಂಚೆ, ಸಾಯಂಕಾಲನೋ ರಾತ್ರಿನೋ ಮಧ್ಯರಾತ್ರಿನೋ ನನ್ಗೆ ಗೊತ್ತಿಲ್ಲ, 14th of July ಈ ಕಮಿಷನ್ ನೇಮಕ ಮಾಡ್ತಾರೆ. ಈಗಾಗಲೇ ಗೊತ್ತಿತ್ತು 15th ಅಲ್ಲಿ ಇದು ಚರ್ಚೆ ಆಗುತ್ತೆ. ಇಟ್ಸ್ ಅ ಬರ್ನಿಂಗ್ ಇಶ್ಯೂ, ಇಟ್ಸ್ ಎ ಬಹಳ ಡಿಬೇಟ್ ಆಗ್ತಾ ಇರೋ ಇಶ್ಯೂ, ಇದು ಚರ್ಚೆ ಆಗತ್ತೆ ಅಂತ ಗೊತ್ತಿತ್ತು ಅವ್ರಿಗೆ. ಏನೇನೋ ಊಹೆ ಮಾಡ್ಕೊಂಡವ್ರಿಗೆ ಇದು ಊಹೆ ಮಾಡ್ಕೊಳಕ್ಕಾಗಲ್ವಾ ಪಾಟೀಲ್ರೆ? ನಿಮ್ಗೆ ಗೊತ್ತಿತ್ತು. ಈ ಗೊತ್ತಿರೋ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷರಿಗೆ ಮನವಿ ಮಾಡಿಕೊಳ್ಳೋದು, ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಹೌಸ್ ಟು ಡಿಸ್ಕಸ್ ದಿಸ್ ವೈಟಲ್ ಇಶ್ಯೂ ವಿಚ್ ಹ್ಯಾಸ್ ಬಿಕಮ್ ದ ಟಾಕ್ ಆಫ್ ದಿ ಸ್ಟೇಟ್. ಮುಂಚೆ ಟಾಕ್ ಆಫ್ ದಿ ಟೌನ್ ಅಂತ ಒಂದು ಬೆಂಗಳೂರಲ್ಲಿ ಇತ್ತು, ಇವತ್ತು ಟಾಕ್ ಆಫ್ ದಿ ಸ್ಟೇಟ್, ಟಾಕ್ ಆಫ್ ದಿ ಕಂಟ್ರಿ. ಸೊ ಅದಕ್ಕೋಸ್ಕರ ನೀವು ಈ ಒಂದು ಗಹನವಾದ ವಿಚಾರಕ್ಕೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡ್ತೀವಿ. ಹೋಟ್ಲು ಗಾಂಧಿನಗರದಲ್ಲಿತ್ತು, ನಿಮ್ಗೆ ಚೆನ್ನಾಗಿ ಗೊತ್ತು. ಸೊ ಇದಕ್ಕೆ ಚರ್ಚೆ ಮಾಡೋದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಕು. ನೀವೇನು ಫ್ರೇಮ್ ವರ್ಕ್ ಶಿವಲಿಂಗೇಗೌಡರಿಗೆ ಹೇಳಿದ್ರಿ, ಆ ಒಂದು ವಿಚಾರಣೆಗೆ ಬಾಧಕ ಆಗದೆ ಇರಂಗೆ ಅವಕಾಶ ಚರ್ಚೆ ಮಾಡಬೇಕು ಅಂತ, ನಾವು ಅದೇ ಫ್ರೇಮ್ ಅಲ್ಲಿ ನಾವು ಚರ್ಚೆ ಮಾಡ್ತೀವಿ. ಯಾವುದಕ್ಕೂ ಬಾಧಕ ಬರ್ದೇ ಇರಂಗೆ ಚರ್ಚೆ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ ಒಂದು ಸದನದ ಒಂದು ಜವಾಬ್ದಾರಿ ಇದೆ, ಸದನದ ಸದಸ್ಯರ ಜವಾಬ್ದಾರಿ ಇದೆ, ಮತ್ತೆ ಸಮಾಜಕ್ಕೊಂದು ಒಳ್ಳೆ ಸಂದೇಶ ಹೋಗೋಕ್ಕೋಸ್ಕರ ಇದಕ್ಕೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಬೇಕು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.